ಹಾಕಿದ್ರೆ ಸೊ ಡೀಟೇಲ್ಸ್ ಆಗಿ ಬರ್ತೈತಿ. ಸೊ ಇಲ್ಲಾಂದ್ರೆ ನೀವು ಡೈರೆಕ್ಟ್ ಕೆಳಗಡೆ ಹೋಗಿ ನಿಮ್ಗೆ ಇಲ್ಲಿ ಇ ಪೇ ಟ್ಯಾಕ್ಸ್ ಅಂತ ಸಿಗುತ್ತೆ. ಸೊ ನಾವು ಪೇಮೆಂಟ್ ಮಾಡಬೇಕು. ಸೊ ನಾವು ಈ ಆಲ್ರೆಡಿ ನಾವು ಇನ್ಕಮ್ ಟ್ಯಾಕ್ಸ್ 2025 ಈ ಆಕ್ಟ್ ಆಗೋದ್ಮೇಲೆ ಸೊ ಅಲ್ಲಿ ಹೋಗಿ ನಾವು ಟಿಕ್ ಮಾಡಿ ಫೈಲ್ ಪೇಮೆಂಟ್ ಮಾಡ್ಬೇಕು. ಸೊ ಪೇಮೆಂಟ್ ಮಾಡೋ ಪ್ರೊಸೀಜರ್ ಟ್ಯಾನ್ ನಂಬರ್ ಹಾಕ್ಬೇಕು. ನೀವು ಡೈರೆಕ್ಟ್ ಆ ಕಂಪನಿದ ಲಾಗಿನ್ ಮಾಡಿ 88 4 OTP ಕನ್ಫರ್ಮ್ ಮಾಡ್ತೀನಿ. ನಮ್ಮ ಫಾರ್ಮ್ ಇದಾವ. ಓಕೆ ನೆಕ್ಸ್ಟ್ ಫಾರ್ಮ್ ಇದೆ ಪೇಮೆಂಟ್ ಮಾಡೋದು ಪ್ರೊಸೆಸ್. ಸೊ ಪೇ ಟ್ಯಾಕ್ಸ್ ಅಂತ ಬಂತ ನನ್ನ ಟ್ಯಾನ್ ನಂಬರ್ ಅಂತ ಕನ್ಫರ್ಮ್ ಮಾಡ್ಕೊಂಡೆ. ಏನ್ ಮಾಡ್ಬೇಕು 26 27. ಸೊ ಇಲ್ಲಿ ನಿಮ್ಗೆ ಪೇ TDS ಮೊದಲೆಲ್ಲ ನಿಮ್ಗೆಲ್ಲ ಬಹಳ ಗೊಂದಲ ಇರುತ್ತೆ. ಈ ಸಿಂಪಲ್ ಐತಿ. ಸೊ TDS ಓನ್ಲಿ TDS ಮಾಡೋದಿಲ್ಲ TDS. ಸೊ ಈಗ ನೋಡ್ರಿ ನಿಮ್ಗೆ ಅದರ್ ದನ್ ಕಂಪನೀಸ್ ಡಿಡಕ್ಟಿವ್ಸ್ ಇನ್ಕಮ್ ಟ್ಯಾಕ್ಸ್ ಅದರ್ ದನ್ ಕಂಪನಿ ಡಿಡಕ್ಷನ್ಸ್ ಅದು ಮೊದಲು ಹಳೇದಿತ್ತಲ್ಲ ಅದರ್ ದನ್ ಕಂಪನಿ ಡಿಡಕ್ಷನ್ 21 ಇದೆ. ಸೊ ಇದು ಮತ್ತೆ ಕಂಪನಿ ಡಿಡಕ್ಷನ್. ನಾನು ಕಂಪನಿ ಏನ್ ಮಾಡಕ್ಕಿಲ್ಲ. ಸೊ ಅದರ್ ದನ್ ಕಂಪನೀಸ್ ತೋತೀನಿ. ಪ್ಲೀಸ್ ಸೆಲೆಕ್ಟ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ದ ಡಿಡಕ್ಟಿ. ಯಾರು ಡಿಡಕ್ಟ್ ಮಾಡ್ತಾರಲ್ಲ ಅವ್ರದ್ದು ಸ್ಟೇಟಸ್ ಹೇಳ್ತಾರೆ. ನಾಟ್ ರೆಸಿಡೆಂಟ್ ಅಲ್ಲ. ಸೊ ರೆಸಿಡೆಂಟ್ ಇಂಡಿಯನ್ ರೆಸಿಡೆಂಟ್ ನಾನು ರೆಸಿಡೆಂಟ್ ಡಿಡಕ್ಟಿವ್ ಸೆಲೆಕ್ಟ್ ಮಾಡಿ. ಸೊ ಲೆಟ್ಸ್ ಕಂಟಿನ್ಯೂ ಆದ್ಮೇಲೆ ಇಲ್ಲಿ ನಿಮ್ಗೆ ಕೇಳ್ತೀವಿ ಡಿಸ್ಕ್ರಿಪ್ಷನ್ ಇದೆ. ನೀವು ಯಾವ್ದು ನೀವು TDS ಮಾಡತ್ರಿ ಯಾವ್ದ್ರದ್ದು ಅಂತಂದ್ರೆ. ಸೊ ನಾ ಮಾಡ್ತಾ ಇರೋದು ಇಲ್ಲಿ ನೋಡ್ರಿ ಕಮಿಷನ್ ಆನ್ ಬ್ರೋಕರೇಜ್ ಇನ್ಶೂರೆನ್ಸ್ ಅಂತಿ. ನಾನು ಮಾಡೋದು ಕಮಿಷನ್ ಆನ್ ಬ್ರೋಕರೇಜ್ ಅದರ್ಸ್ ಅಂತೈತಿ. ಸೊ ಇದು ಸೆಲೆಕ್ಟ್ ಮಾಡ್ತೀನಿ. ನಂದ ಟ್ಯಾಕ್ಸ್ ಅಮೌಂಟ್ ಹಾಕೋದು. ಈಗ ನೋಡ್ರಿ ಕಮಿಷನ್ ಬ್ರೋಕರ್ಗೆ 393 ಸೆಕ್ಷನ್ ಪ್ರಾಫಿಟ್ ಮಾಡೋದು ಬಂತ. ಸೊ ಟೋಟಲ್ ಅಮೌಂಟ್ ಟ್ಯಾಕ್ಸ್ ಎಷ್ಟೈತಿ 12,740 ರೂಪಾಯಿ. ಆಡ್ ಮಾಡ್ಕೊಂಡೆ. ಆಡ್ ಮಾಡ್ಕೊಂಡು ಕೂಡ ಇಲ್ಲಿ ಬಂದ್ಬಿಡೋದು. ಇನ್ವೆಸ್ಟ್ಮೆಂಟ್ ಅಷ್ಟು ಏನಿಲ್ಲ, ಲೇಟ್ ಫೀ ಪೆನಾಲ್ಟಿ ಅದರ್ಸ್ ಏನಾಗುತ್ತೆ. ಸೊ ಇದು ರಾತ್ರಿ ನಂತರ ಕಂಟಿನ್ಯೂ ಮಾಡೋದು. ಇಂಟ್ರೆಸ್ಟ್ ಪೆನಾಲ್ಟಿ ಇಲ್ಲ. ಸೊ ಅವಾಗ ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡಿದ್ದೆ. ಬಟ್ ಸಮಥಿಂಗ್ ಏನಾಗಿ ಆಗ್ಲಿಲ್ಲ ಅದ. ಸೊ ನನಗೆ UPI ಥ್ರೂ ಪೇಮೆಂಟ್ ಮಾಡ್ತೀನಿ. ನಾವು UPI ಥ್ರೂ ಪೇಮೆಂಟ್ ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಸೊ ಗೋ ಥ್ರೂ UPI ಪೇಮೆಂಟ್ ಯು ಕ್ಯಾನ್ ಡೂ ಇಟ್. ಎಲ್ಲ ಡೀಟೇಲ್ಸ್ ಕರೆಕ್ಟ್ ಐತಿಲ್ಲ ಅಂತಂದ್ರೆ ಫೈನಾನ್ಷಿಯಲ್ ಏನು ನೋಡ್ಕೊಂಡು ಕನ್ಫರ್ಮ್ ಮಾಡ್ರಿ.